Hello students, good morning. The chapter Basic Geometrical Ideas exercise 4.2. First main, classify the following curves is open or closed curve. Let's look at this. First main, ಇಲ್ಲಿ ಕೆಲವು ಕರ್ವ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಓಪನ್ ಕರ್ವ್ ಯಾವುದು ಕ್ಲೋಸ್ಡ್ ಕರ್ವ್ ಯಾವುದು ಅಂತ ಬರಿತಾ ಹೋಗ್ಬೇಕು. ಫಸ್ಟ್ ಒನ್ ಇಸ್ ಓಪನ್ ಕರ್ವ್. ನೋಡಿರಿ ಈ ಕರ್ವಲ್ಲಿ ಎಲ್ಲ ಕ್ಲೋಸ್ಡ್ ಆಗಿದೆ, ಇಟ್ ಈಸ್ ಎ ಕ್ಲೋಸ್ಡ್ ಕರ್ವ್. ಥರ್ಡ್ ಒನ್ ಇಸ್ ಓಪನ್ ಕರ್ವ್, ಇಲ್ಲಿ ಓಪನ್ ಇದೆ, ಇಟ್ ಈಸ್ ಓಪನ್ ಕರ್ವ್. ಫೋರ್ತ್ ಒನ್ ಇಸ್ ಕ್ಲೋಸ್ಡ್ ಕರ್ವ್ ಆ್ಯಂಡ್ ಇಸ್ ಲಾಸ್ಟ್ ಒನ್ ಇಸ್ ಕ್ಲೋಸ್ಡ್ ಕರ್ವ್. Yes. Second question. Draw a rough diagram illustrate the following. ಇಲ್ಲಿ ಓಪನ್ ಕರ್ವ್ ಕ್ಲೋಸ್ಡ್ ಕರ್ವ್ ರಫ್ ಡಯಾಗ್ರಾಮ್ ಆಗ್ತಾ ಹೋಗಬೇಕು ಎಕ್ಸಾಂಪಲ್ ಅಲ್ಲಿ. ಎಸ್, ಫಸ್ಟ್ ಒನ್ ಇಸ್ ಓಪನ್ ಕರ್ವ್. ಇಟ್ ಈಸ್ ಓಪನ್ ಕರ್ವ್. ಇಟ್ ಈಸ್ ಆಲ್ಸೋ ಓಪನ್ ಕರ್ವ್. ಇಸ್ ಓಪನ್ ಕರ್ವ್. ಕ್ಲೋಸ್ಡ್ ಕರ್ವ್. ಕ್ಲೋಸ್ಡ್ ಕರ್ವ್ is also closed curve. Is closed curve. Next, third question. Draw any polygon, shade its interior. ಇಲ್ಲಿ ನಾವು ಪಾಲಿಗಾನ್ ಬಿಡಿಸ್ಬೇಕು. ಪಾಲಿಗಾನ್ ಡ್ರಾ ಮಾಡಿಬಿಟ್ಟು ಅದ್ರಲ್ಲಿ ಇಂಟೀರಿಯರ್ ಪಾರ್ಟ್ಸ್ನ ಶೇಡ್ ಮಾಡ್ತಾ ಹೋಗ್ಬೇಕು. ಪಾಲಿಗಾನ್ ಎಸ್ 5 sides. Is 1 2 3 4 5 sides. A B C D and E. Shade its interior part. ಅಲ್ಲಿ ಇಂಟೀರಿಯರ್ ಪಾರ್ಟ್ಸ್ ಅವರು ಇದನ್ನ ಇಲ್ಲಿ ಶೇಡ್ ಮಾಡ್ತಾ ಹೋಗ್ಬೇಕು. Next question. Consider the figure is answer the following questions. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ ಮೇಲೆ ಎರಡು ಆನ್ಸರ್ಸ್ ಮಾಡ್ತಾ ಹೋಗ್ಬೇಕು. ಎಸ್, ಫಿಗರ್ ಫಸ್ಟ್ ಅಬ್ಸರ್ವ್ ಮಾಡುತ್ತೆ ನೋಡಿ. ಇಟ್ ಈಸ್ ಎ ಕರ್ವ್. ಇದು ಕರ್ವ್ ಅಂತ ಕೇಳ್ತಿದ್ದಾರೆ. ಎಸ್, ಇಟ್ ಈಸ್ ಕರ್ವ್. ಎಸ್, ಇಟ್ ಈಸ್ ಕರ್ವ್. ನೆಕ್ಸ್ಟ್ ಕ್ವಶನ್. ಇಟ್ ಈಸ್ ಎ ಕ್ಲೋಸ್ಡ್ ಕರ್ವ್ ಕೇಳಿದ್ದಾರೆ. ಎಸ್, ಇಟ್ ಈಸ್ ಎ ಕ್ಲೋಸ್ಡ್ ಕರ್ವ್. Next question, fifth question. Illustrate the possible each of the following in rough diagram. First question, a closed curve that is not polygon. ಇಲ್ಲಿ ಕರ್ವ್ ಕ್ಲೋಸ್ಡ್ ಇರಬೇಕು, ಬಟ್ ಅದು ಪಾಲಿಗನ್ ಆಗಿರಬಾರ್ದು. ಓಕೆ, ಆ ರೀತಿ ಇರುವಂತಹ ಒಂದು ಡಯಾಗ್ರಾಮ್ನಲ್ಲಿ ಕರ್ವ್ನ ಡ್ರಾ ಮಾಡ್ತಾ ಹೋಗ್ಬೇಕು. ಕ್ಲೋಸ್ಡ್ ಕರ್ವ್ ಇಸ್ ನಾಟ್ ಪಾಲಿಗಾನ್. ನೆಕ್ಸ್ಟ್ ಕ್ವಶನ್, ಎ ಓಪನ್ ಕರ್ವ್ ಮೇಡ್ ಅಪ್ ಇಸ್ ಎಂಟೈರ್ಲಿ ಲೈನ್ ಸೆಗ್ಮೆಂಟ್ಸ್. ಒಂದು ಓಪನ್ ಕರ್ವ್ ಆಗಿರಬೇಕು, ಅದೆಲ್ಲ ಲೈನ್ ಸೆಗ್ಮೆಂಟ್ಸ್ ಇರಬೇಕು. ಲೈನ್ ಸೆಗ್ಮೆಂಟ್ಸ್ ಅಂದರೆ ಹೇಳಿದ್ದೀನಿ, ಇಟ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಇಸ್ ಲೈನ್ ಸೆಗ್ಮೆಂಟ್ಸ್ ಅಂತ. ಅಂದರೆ ಈ ಒಂದು ಫಸ್ಟ್ ಇನಿಷಿಯಲ್ ಪಾಯಿಂಟ್ಗೂ ಮತ್ತು ಫೈನಲ್ ಪಾಯಿಂಟ್ಗೂ ಒಂದು ಮೆಜರ್ಮೆಂಟ್ ಇರುತ್ತೆ, ಹೌದಾ? ಇನಿಷಿಯಲ್ ಸ್ಟಾರ್ಟಿಂಗ್ ಇದ್ದರೆ ಫೈನಲ್ ಪಾಯಿಂಟ್ಗೂ ಒಂದು ಮೆಜರ್ಮೆಂಟ್ ಇರುತ್ತೆ. ಅದನ್ನು ನಾವಿಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ರೀತಿ ಇರುವಂಥ ಒಂದು ಎಕ್ಸಾಂಪಲ್ ಈ ಓಪನ್ ಕರ್ವ್ ಯೂಸಲಿ ಲೈನ್ ಸೆಗ್ಮೆಂಟ್. ನೆಕ್ಸ್ಟ್ ಕ್ವಶನ್, ಎ ಪಾಲಿಗನ್ ವಿತ್ 2 sides. ಓಕೆ, ಪಾಲಿಗನಲ್ಲಿ ಎಸ್, ಪಾಲಿಗನ್ ವಿತ್ 2 sides ಕೆನಾಟ್ ಬಿ ಡ್ರಾ, ಬರಲ್ಲ. ಪಾಲಿಗನ್ ವಿತ್ 2 sides ಕೆನಾಟ್ ಬಿ ಡ್ರಾ. ಓಕೆ, ನೆಕ್ಸ್ಟ್ ಕ್ವಶನ್. Next topic is angles. What is angle? Angle is made up of 2 rays starting from common and initial point. Is 2 rays is forming from a angles and common initial part in the vertex of the angles. ಈ angles ನ ನಾವಿಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು ಅನ್ನೋದು ನೋಡ್ತಾ ಹೋಗೋಣ. ಎಸ್, ರೆಪ್ರೆಸೆಂಟೇಷನ್ ಆಫ್ ಆಂಗಲ್ಸ್. ಆ್ಯಂಗಲ್ಸಲ್ಲಿ 2 rays ಬರ್ತಾ ಹೋಗುತ್ತೆ, ಒಂದು ವರ್ಟೆಕ್ಸ್ ಪಾಯಿಂಟ್ ಬರ್ತಾ ಹೋಗುತ್ತೆ. ಇದನ್ನು ನಾವು 2 rays ಅಂತ, ಇಲ್ಲಿ ಇದನ್ನು ನಾವು ರೇಸ್ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ಹೌದಾ? ಓ ಆ್ಯಂಗಲ್ ಓ ಎ ಆ್ಯಂಡ್ ಆ್ಯಂಗಲ್ ಓ ಬಿ. ಓ ಎ ಆ್ಯಂಡ್ ಆ್ಯಂಗಲ್ ಓ ಬಿ ಈಸ್ ವರ್ಟೆಕ್ಸ್ ಆಫ್ ಓ, ಹೌದಾ? ಇದನ್ನ ಆ್ಯಂಗಲ್ಸ್ ಅಂತ ಕರಿತಾ ಹೋಗ್ತೀವಿ.
ಇಲ್ಲಿ ಎರಡು ಲೆಟರ್ ಮಿಡಲಲ್ಲಿ ಒಂದು ವರ್ಟೆಕ್ಸ್ ಅಂದರೆ ಎರಡು ರೇಸ್ ಎರಡು ಸೈಡ್ಸ್ ಮಧ್ಯ ಒಂದು ವರ್ಟೆಕ್ಸ್ ಪಾಯಿಂಟ್ ಇರುತ್ತೆ. ಆ್ಯಂಗಲ್ ಎ ಒ ಬಿ ಈಸ್ ವರ್ಟೆಕ್ಸ್ ಆಫ್ ಒ ಆಗಿರುತ್ತೆ. ಓಕೆ, ಒ ಎ ಆ್ಯಂಡ್ ಒ ಬಿ ಆರ್ ದ ಟೂ ರೇಸ್, ದಿ ಆರ್ಮ್ಸ್ ಆರ್ ಸೈಡ್ಸ್. ಇದನ್ನ ನಾವು ಆರ್ಮ್ಸ್ ಅಂತಾದರೂ ಕರಿತೀವಿ, ಇಲ್ಲ ಆರ್ ಸೈಡ್ಸ್ ಅಂತಾದ್ರೂ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದ ಪಾಯಿಂಟ್ ಓ ಈಸ್ ಕಾಲ್ಡ್ ವರ್ಟೆಕ್ಸ್. ಈ ಪಾಯಿಂಟ್ ಓನ ನಾವಿಲ್ಲಿ ವರ್ಟೆಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. This angle is represented by the symbol is. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ರೀತಿ ನಾವು ಆ್ಯಂಗಲ್ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. This denoted by the capital letters or the English alphabet letters. In this above the figure and the letters A O B. The figure AOB is angle is represented from the angle AOB. ಇದನ್ನ ನಾವು angle AOB ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಸ್ AOB is middle of ಅಥವಾ BOA. ಈ ರೀತಿಯ ಆ್ಯಂಗಲ್ ನಾವು ಇದು ಆ್ಯಂಗಲ್ ರೆಪ್ರೆಸೆಂಟೇಷನ್ ಮಾಡೋದು ಆ್ಯಂಗಲ್ BOA. ಓಕೆ, ಇಟ್ ಈಸ್ ಅ ಮಿಡಲ್. These middle letters is represented by the vertex of the angles. Is called as representation of the angle. The word angles ಅನ್ನೋದು originated ಆಗಿರೋದು ಫ್ರಮ್ ಎ ಗ್ರೀಕ್ ವರ್ಡ್ ಇಂದ ಬಂದಿರೋದು. ಓಕೆ, ಇಟ್ ಈಸ್ ಆಂಗಿಲೋಸ್ ಅಂತ ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಈಸ್ ಆಂಗ್ಲೋಸ್ ಅಂದರೆ ಇಟ್ ಈಸ್ ಮೀನಿಂಗ್ ಫಾರ್ ಕರ್ವ್, ಸ್ಲ್ಯಾಂಟೆಡ್ ಆರ್ ನಾಟ್ ಸ್ಟ್ರೈಟ್. ಇಲ್ಲಿ ಸ್ಟ್ರೈಟ್ ಬರೋದಿಲ್ಲ. ಓಕೆ, ನಾವಿಲ್ಲಿ ಈ ಲೈನ್ಸ್ನ ನಾವು ಸ್ಟ್ರೈಟಾಗೆ ಯೂಸ್ ಮಾಡೋದಿಲ್ಲ. ಈ ರೇಸ್ನ ಇಟ್ ಈಸ್ ನಾಟ್ ಸ್ಟ್ರೈಟ್ ಲೈನ್. This space between the called as a angles. ಈ ರೀತಿ ನಾವು ಆ್ಯಂಗಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಆ್ಯಂಗಲ್ಸ್ ಆರ್ ಟೂ ಸೈಡ್ಸ್ ಆ್ಯಂಡ್ ಒನ್ ಇಸ್ ವರ್ಟೆಕ್ಸ್ ಕಾಲಮ್. ಈ ರೀತಿ ನಾವು ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಸಿಂಬಲ್. ನೆಕ್ಸ್ಟ್ ಅದು ಇನ್ನೂ ನೋಡಿ, ಅದು ಈ ರೀತಿ ರೈಟ್ ಆ್ಯಂಗಲ್ ಆಗಿರ್ಬೋದು, ಲೆಫ್ಟ್ ಆ್ಯಂಗಲ್ ಆಗಿರ್ಬೋದು. ಇದನ್ನು ಆ್ಯಂಗಲ್ಸಲ್ಲೂ ಸಮೇತ ಟೈಪ್ಸ್ ಇದೆ. ಅದು ನೆಕ್ಸ್ಟ್ ನೋಡ್ತಾ ಹೋಗೋಣ. Next, exercise 4.3. First question, name the angles in the given figure. ಇಲ್ಲಿ ಫಿಗರ್ ಇದೆ. ಈ ಫಿಗರಲ್ಲಿ ನಾವು ಆ್ಯಂಗಲ್ಸ್ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆ್ಯಂಗಲ್ಸ್ ಏನಿದೆ, ಇಟ್ ಈಸ್ ಎ ಟೂ ಸೈಡ್ಸ್ ಆ್ಯಂಡ್ ಒನ್ ವರ್ಟೆಕ್ಸ್ ಇರುತ್ತೆ. ನೋಡಿಲಿ ಫಸ್ಟ್ ಆ್ಯಂಡ್ ದೇರ್ ಆರ್ ಹೌ ಮೆನಿ ಆ್ಯಂಗಲ್ಸ್. ನೋಡಿಲಿ 1 ಈಸ್ ಈ ರೀತಿ ರೆಪ್ರೆಸೆಂಟ್ ಆಯಿತು. 1 ಆ್ಯಂಗಲ್. ಎಸ್, ಲುಕ್ ಅಟ್ ದಿಸ್, ಇಟ್ ಈಸ್ ಅನದರ್ ಆ್ಯಂಗಲ್. 2 3 ಈ ರೀತಿ ಮೂವ್ ಆಗಿದೆ ನೋಡಿ. ಇದು ಇಟ್ ಈಸ್ ಎನ್ ಆ್ಯಂಗಲ್. ಇದು ನೋಡಿ, ಇದು ಆ್ಯಂಗಲ್. ಇಟ್ ಈಸ್ 4. ಇಲ್ಲಿ 4 ಇದೆ ಆ್ಯಂಗಲ್ಸ್. ಮೊಬೈಲ್ಸ್ ದೇರ್ ಆರ್ 4 ಆ್ಯಂಗಲ್ಸ್ ಇನ್ ಗಿವನ್ ಫಿಗರ್. ದೇರ್ ಆರ್ 4 ಆ್ಯಂಗಲ್ಸ್ ಇನ್ ಗಿವನ್ ಫಿಗರ್. ಯಾವ್ದು ಆ್ಯಂಗಲ್? ಎಸ್, ಎ ಬಿ C is one angle. Yes, is one angle. A B C angle A B C. Next, angle C D A. C in the line segment D A. Okay, ಈ ರೀತಿ ಮೂವ್ ಆಗಿದೆ. Next, angle C D A is another angle. Next, D A B. DAB is another angle. Angle DAB. And last angle is angle DCB. ಈ ರೀತಿ ಒಂದು ಆ್ಯಂಗಲ್ ಮೂವ್ ಆಗಿದೆ. ಓಕೆ, ಡಿ. ಓಕೆ, ಲೈನ್ ಸೆಗ್ಮೆಂಟ್, ಈ ಲೈನ್ ಸೆಗ್ಮೆಂಟು, ಈ ಲೈನ್ ಸೆಗ್ಮೆಂಟ್, ಈ ಲೈನ್ ಸೆಗ್ಮೆಂಟಿಂದ ಈ ಲೈನ್ ಸೆಗ್ಮೆಂಟ್. ಆ್ಯಂಗಲ್ DCB is another angle. Yes, 4 angles in their figure. Next question, draw a rough diagram of a two angles such that have angles ಮಾತ್ರ ಯೂಸ್ ಮಾಡಬೇಕು. 1 point is common. ಇಲ್ಲಿ 2 ಆ್ಯಂಗಲ್ಸ್ನ ಯೂಸ್ ಮಾಡಿಬಿಟ್ಟು ಪಾಯಿಂಟ್ ಏನಿರಬೇಕು, ಕಾಮನ್ ಆಗಿರಬೇಕು. ಇಲ್ಲಿ 1 ಕೇಳಿದೆ, 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್ ಆ್ಯಂಡ್ 1 ರೇ. ನೋಡ್ತಾ ಹೋಗೋಣ. ಫಸ್ಟ್ 1 ಪಾಯಿಂಟ್ ಇಸ್ ಕಾಮನ್. ಎಸ್,
look at this ಪಾಯಿಂಟ್ ನೋಡಿಲಿ ಆ್ಯಂಗಲ್ಸ್ 2 ಇದೆ, 1 ಆ್ಯಂಗಲ್ 2 ಆ್ಯಂಗಲ್. ಓಕೆ, ಪಾಯಿಂಟ್ ಈಸ್ 1 ಪಾಯಿಂಟ್ ಈಸ್ ಕಾಮನ್ ಎಸ್ 1 ಆ್ಯಂಗಲ್ 2 ಆ್ಯಂಗಲ್. ಓ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು, ಎ ಬಿ ಸಿ ಆ್ಯಂಡ್ ಡಿ. ಆ್ಯಂಗಲ್ AOB is 1 angle, angle COD 1 angle ಅಥವಾ DOC is 1 angle. Yes, angle. ಈ ಕಾಮನ್ ಪಾಯಿಂಟ್ ಏನಿದೆ O is the common point angle. Therefore, O is the common point. ಈ 2 angles ಯೂಸ್ ಮಾಡಬೇಕು. Angle AOB and angle COD ಆಗಲೂ ಬರಿಬೋದು, ಅಥವಾ DOC ಆಗೂ ಬರಿಬೋದು. ಆ್ಯಂಗಲ್ COD. ನೆಕ್ಸ್ಟ್ ಕ್ವಶನ್. 2 points is common. ಎಸ್, ಲುಕ್ ಅಟ್ ದಿಸ್. ಕಾಮನ್ ಅಂದರೆ ಏನು? ಇಲ್ಲಿ ಒಂದೇ ಪಾಯಿಂಟು, ಒಂದು ಆ್ಯಂಗಲು, 2 ಆ್ಯಂಗಲು ಒಂದೇ ಆ್ಯಂಗಲ್ಗೆ ಅದು ಜಾಯಿಂಟ್ ಆಗಿ ಕಾಮನಾಗಿ ಯೂಸ್ ಮಾಡಿರಬೇಕು. ಎಸ್, 1 ಆ್ಯಂಗಲ್ ಲುಕ್ ಅಟ್ ದಿಸ್. ಈ ಒಂದು ಲೈನ್ ಕಾಮನ್ ಆಗಿದೆ. ದ ಈಸ್ 1 ಆ್ಯಂಗಲ್ 2 ಆ್ಯಂಗಲ್, 1 ಆ್ಯಂಗಲ್ ಆ್ಯಂಡ್ 2 ಆ್ಯಂಗಲ್ ಕಾಮನ್ ಆಗಿರೋದು ಮಿಡಲಲ್ಲಿರೋದು. ಇಟ್ ಈಸ್ ಎ ಪಾಯಿಂಟ್ ಈಸ್ O, A B. ಈ ಪಾಯಿಂಟ್ನ ಲೆಟರ್ಸ್ ರೆಪ್ರೆಸೆಂಟೇಷನ್ ಮಾಡಿ C. ಓಕೆ, ಕಂಟಿನ್ಯೂ ಮಾಡಿ, ಆ್ಯಂಗಲ್ಸ್ ಚೇಂಜ್ ಆಗುತ್ತೆ. ಓಕೆ, 1 ಆ್ಯಂಗಲ್ ಆ್ಯಂಡ್ 2 ಆ್ಯಂಗಲ್. ಎಸ್, ಲುಕ್ ಅಟ್ ದಿಸ್. ಆ್ಯಂಗಲ್ O ಆ್ಯಂಡ್ B ಕಾಮನ್ ಏನಿದೆ, O ಆ್ಯಂಡ್ A ಇಸ್, ಈ ಲೈನ್ ಕಾಮನ್ ಇದೆ. ಈ ಲೈನ್ ಮಿಡಲ್ ಇದರಿಂದ ಏನಾಗುತ್ತೆ, ಇಲ್ಲಿ 2 ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಆ್ಯಂಗಲ್ O ಆ್ಯಂಡ್ A ಈಸ್ ಎ ಕಾಮನ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಆ್ಯಂಗಲ್ AOB ಆ್ಯಂಡ್ ಆ್ಯಂಗಲ್ AOC. These are 2 points. Next question is 3 points in common. It's 1 angle, another angle. Angle A, angle is B, C, point ಏನಾದರೂ ರೆಪ್ರೆಸೆಂಟ್ ಮಾಡಿ D or E. ಓಕೆ, OE and B is OE and B is common points. ಇದು ಕಾಮನ್ ಇದೆ. ಇಲ್ಲಿ 3 ಪಾಯಿಂಟ್ಸ್ ಬಂತು ನೋಡಿ, 1 2 3 is common. OE and B are common points. Okay, angle BOA and angle BOC. Okay, next is 4 points in common. Yes, straight ಇರಬೇಕು. This represent O, A, B and C, or D, E. Okay, O, E, D, A is a common. O, E, D and A is a
common point from is also angle is between angle BOA is angle COA. Angle BOA or AOB. Okay, and angle AOC or COA. Anyone. Next question is one ray common. One ray is common. Angle 2 ಇದೆ. One ray is common ಆಗಿ angle is A. One angle B angle is C. Okay. OC is a common point. Common point ray between angle BOC and angle COA or AOC.